ಸ್ಯಾಂಡಲ್ವುಡ್ನಲ್ಲಿ ಕಳೆದ 30 ವರ್ಷಗಳಿಂದ ಸಕ್ರಿಯವಾಗಿದ್ದ ನಟ ಹರೀಶ್ ರಾಯ್ ಅವರು ಸಾವನ್ನಪ್ಪಿದ್ದಾರೆ. ಇವರು ಕನ್ನಡ ಚಿತ್ರರಂಗದಲ್ಲಿ ಖಳನಟರಾಗಿ ಗುರುತಿಸಿಕೊಂಡಿದ್ರು. ಇತ್ತೀಚೆಗೆ ಹರೀಶ್ ರಾಯ್ ಅವರು ಕ್ಯಾನ್ಸರ್ ಕಾಯಿಲೆಯಿಂದ ಬಳಲ್ತಾ ಇದ್ರು. ಅವರಿಗೆ ಸೂಕ್ತ ಚಿಕಿತ್ಸೆಯನ್ನು ಕೊಡಿಸಲಾಗ್ತಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಹರೀಶ್ ರಾಯ್ ಅವರು ಕೊನೆಯುಸಿರೆಳೆದಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ವಿವಿಧ ರೀತಿಯ ಪಾತ್ರಗಳಲ್ಲಿ ಹರೀಶ್ ರಾಯ್ ಅವರು ಮಿಂಚಿದ್ರು. ಹರೀಶ್ ರಾಯ್ ಅವರು ಚಿತ್ರರಂಗದಲ್ಲಿ ತಮ್ಮದೇ ಆದ ಒಂದು ಇಮೇಜ್ ಬಿಲ್ಡ್ ಮಾಡಿಕೊಂಡಿದ್ರು. ಇವರು ಕೆಲ ವರ್ಷಗಳಿಂದ ಥೈರಾಯ್ಡ್ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರು. ಅದಕ್ಕಾಗಿ ಸೂಕ್ತ ಚಿಕಿತ್ಸೆಯನ್ನು ಕೂಡ ಪಡೆದುಕೊಳ್ತಾ ಇದ್ರು. ಕ್ಯಾನ್ಸರ್ನಿಂದ ಗುಣಮುಖರಾಗಲು ಅವರಿಗೆ ದುಬಾರಿ ಬೆಲೆಯ ಇಂಜೆಕ್ಷನ್ ಅನ್ನು ಕೊಡಲಾಗ್ತಿತ್ತು. ಇತ್ತೀಚೆಗೆ ಅವರ ದೇಹ ಚಿಕಿತ್ಸೆಗೆ ಸಹಕರಿಸ್ತಾ ಇರಲಿಲ್ಲ. ಹಾಗಾಗಿ ನವೆಂಬರ್ 6ರಂದು ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿಯೇ ಸಾವನ್ನಪ್ಪಿದ್ದಾರೆ. ಹರೀಶ್ ರಾಯ್ ಅವರು ಕನ್ನಡದಲ್ಲಿ ಮಾತ್ರವಲ್ಲದೆ ಸಾಕಷ್ಟು ತಮಿಳು ಚಲನಚಿತ್ರಗಳಲ್ಲಿ ಕೂಡ ನಟನೆಯನ್ನ ಮಾಡಿದ್ದಾರೆ. ಇಂತಹ ಹರೀಶ್ ರಾಯ್ ಅವರಿಗೆ ಭೂಗತ ಲೋಕದ ನಂಟು ಶುರುವಾಗಿದ್ದು ಹೇಗೆ, ಚಿತ್ರರಂಗಕ್ಕೆ ಕಾಲಿಟ್ಟಿದ್ದು ಹೇಗೆ ಎಲ್ಲವನ್ನೂ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ಅನ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಹರೀಶ್ ರಾಯ್ ಅವರು ಮೂಲತಃ ಉಡುಪಿಯವರು. ಇವರಿಗೆ ಒಬ್ಬ ಅಕ್ಕ, ಒಬ್ಬ ಅಣ್ಣ ಮತ್ತು ಒಬ್ಬ ತಂಗಿ ಇದ್ದಾರೆ. ಹರೀಶ್ ರಾಯ್ ಅವರ ಮನೆಯಲ್ಲಿ ಬಡತನ ಇರಲಿಲ್ಲ. ಸ್ವಲ್ಪ ಮಟ್ಟಿಗೆ ಶ್ರೀಮಂತರಾಗಿಯೇ ಇದ್ರು. ಅವರ ತಂದೆ ಜಮೀನ್ದಾರರಾಗಿದ್ರು. ತಾಯಿ ಮನೆಯ ಕಡೆಯೂ ಸ್ವಲ್ಪ ಅನುಕೂಲಸ್ಥರಾಗಿಯೇ ಇದ್ರು. ಹರೀಶ್ ರಾಯ್ ಅವರ ತಾಯಿಯ ಮನೆಯವರು ಚಿನ್ನದ ವ್ಯಾಪಾರವನ್ನು ಮಾಡ್ತಾ ಇದ್ರು. ಅವರದ್ದೇ ಆದ ಒಂದು ಚಿನ್ನದ ಮಳಿಗೆ ಕೂಡ ಇತ್ತು. ಹಾಗಾಗಿ ಮನೆಯ ಕಡೆ ಬಡತನವೇನೂ ಇರಲಿಲ್ಲ. ಆದ್ರೆ ಅವರಿಗೆ ತನ್ನ ತಾಯಿಯ ಪ್ರೀತಿ ಸಿಗ್ಲಿಲ್ಲ ಅಂತ ಕೆಲವು ಕಡೆ ಅವರೇ ಹೇಳಿಕೊಂಡಿದ್ದಾರೆ. ಹರೀಶ್ ರಾಯ್ ಅವರಿಗೆ 1 ವರ್ಷ 2 ತಿಂಗಳು ಇದ್ದಾಗ ಅವರಿಗೆ ಒಬ್ಬಳು ತಂಗಿ ಹುಟ್ಟುತ್ತಾರೆ. ಹರೀಶ್ ರಾಯ್ ಅವರು ತನ್ನ ತಾಯಿಯ ಅಟೆನ್ಷನ್ ನನಗೆ ಸಿಗ್ಬೇಕು ಅಂತ ಹಠ ಮಾಡ್ತಾ ಇದ್ರು. ಇದರಿಂದ ಅವರು ಬೇರೆಯವರ ಮನೆಯಲ್ಲಿ ಬೆಳೆಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಹಾಗಾಗಿ ಹರೀಶ್ ರಾಯ್ ಅವರಿಗೆ 1 ವರ್ಷ 2 ತಿಂಗಳು ಇದ್ದಾಗಲೇ ಅವರನ್ನು ಸಂಬಂಧಿಕರ ಮನೆಯಲ್ಲಿ ಬಿಡಲಾಗಿತ್ತು. 1ನೇ ತರಗತಿವರೆಗೆ ಹರೀಶ್ ರಾಯ್ ಅವರು ಸಂಬಂಧಿಕರ ಮನೆಯಲ್ಲಿಯೇ ಇದ್ದರು. ನನ್ನ ತಂದೆಗೆ ಸಿಕ್ಕಾಪಟ್ಟೆ ಕೋಪ ಇತ್ತು. ಕೋಪ ಬಂದಾಗ ಅವರು ನಾಗರ ಬೆತ್ತದಲ್ಲಿ ಹೊಡೆಯುತ್ತಿದ್ರು. ಅವರಿಂದ ಸಾಕಷ್ಟು ಬಾರಿ ಪೆಟ್ಟುಗಳನ್ನ ತಿಂದಿದ್ದೇನೆ ಎಂದು ಸ್ವತಃ ಹರೀಶ್ ರಾಯ್ ಅವರು ಕೆಲವು ಇಂಟರ್ವ್ಯೂಗಳಲ್ಲಿ ಹೇಳಿಕೊಂಡಿದ್ದಾರೆ. ಹರೀಶ್ ರಾಯ್ ಅವರು 10ನೇ ತರಗತಿಯಲ್ಲಿದ್ದಾಗ ಒಂದು ಸಣ್ಣ ತಪ್ಪನ್ನ ಮಾಡಿದ್ರು. ಆಗ ಸ್ಕೂಲ್ ಟೀಚರ್ ಅಪ್ಪನನ್ನು ಕರೆದುಕೊಂಡು ಬನ್ನಿ ಎಂದಿದ್ರು. ಸ್ಕೂಲ್ಗೆ ತಂದೆಯನ್ನು ಕರೆದುಕೊಂಡು ಹೋದ್ರೆ ಮುಂದೇನಾಗುತ್ತೋ ಎನ್ನುವ ಭಯದಿಂದ ಯಾರಿಗೂ ಹೇಳದೆ ಬಾಂಬೆಗೆ ಹೋಗ್ತಾರೆ. ಸುಮಾರು 2 ವರ್ಷಗಳ ಕಾಲ ಅವರು ಅಲ್ಲಿಯೇ ಕಾಲವನ್ನ ಕಳೆದರು. ಬಾಂಬೆಯ ಸಹವಾಸ ಬೇಡ ಎಂದು 1994ರಲ್ಲಿ ಹರೀಶ್ ರಾಯ್ ಅವರು ಬೆಂಗಳೂರಿಗೆ ಬರ್ತಾರೆ. ಅವರ ಆಪ್ತ ಸ್ನೇಹಿತರೊಬ್ಬರು ಉಪೇಂದ್ರ ಅವರ ಪರಿಚಯವನ್ನ ಮಾಡಿಕೊಡ್ತಾರೆ. ಆ ಬಳಿಕ ಹರೀಶ್ ರಾಯ್ ಅವರಿಗೆ ಸಿನಿಮಾ ಇಂಡಸ್ಟ್ರಿಯ ಪರಿಚಯವಾಗುತ್ತೆ. ಉಪೇಂದ್ರ ಅವರಿಂದ ಹರೀಶ್ ರಾಯ್ ಅವರಿಗೆ ಓಂ ಸಿನಿಮಾದಲ್ಲಿ ನಟಿಸುವ ಅವಕಾಶ ಸಿಗುತ್ತೆ. ಓಂ ಸಿನಿಮಾದಲ್ಲಿ ಉಪೇಂದ್ರ ಅವರು ಬೆಂಗಳೂರಿನ ಕೆಲವು ರೌಡಿಗಳನ್ನ ಹಾಕಿಕೊಂಡು ಸಿನಿಮಾ ಮಾಡಿದ್ರು. ಹರೀಶ್ ರಾಯ್ ಅವರಿಗೆ ಭೂಗತ ಲೋಕದ ಹಿನ್ನೆಲೆ ಇರೋದ್ರಿಂದ ಓಂ ಸಿನಿಮಾದಲ್ಲಿ ನಟಿಸುವ ಅವಕಾಶ ನೀಡಿದ್ರು. KGF ಚಿತ್ರದ ಮೂಲಕ KGF ಚಾಚಾ ಎಂದೇ ಪ್ರಖ್ಯಾತಿಯನ್ನ ಪಡೆದುಕೊಂಡ್ರು. ಇದಲ್ಲದೆ ಸಾಕಷ್ಟು ಸಿನಿಮಾಗಳಲ್ಲಿ ಹರೀಶ್ ರಾಯ್ ಅವರು ನಟನೆಯನ್ನ ಮಾಡಿದ್ದಾರೆ. ಸ್ನೇಹಿತರೆ, ಇದು ಹರೀಶ್ ರಾಯ್ ಅವರು ಬೆಳೆದು ಬಂದ ಜೀವನ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಾಮೆಂಟ್ ಮಾಡಿ. ನೀವು ಕೂಡ ಹರೀಶ್ ರಾಯ್ ಅವರ ಅಭಿಮಾನಿಯಾಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ.